ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವಾತಿ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಬಹಳ ಇಂಪಾರ್ಟೆಂಟ್ ದಿನ ಆಗಿರುವಂಥದ್ದು. ಯಾಕೆ ಹೇಳಿ, 10ನೇ ತರಗತಿಯ ರಿಸಲ್ಟ್ಸ್ ಕೂಡ ಇವತ್ತು ಬರ್ತಾ ಇರುವಂಥದ್ದು. ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಘಟ್ಟ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್. ಸೊ ಇದರಲ್ಲಿ ಬರುವಂಥ ರಿಸಲ್ಟ್ಸ್ಗೆ ಮಕ್ಕಳು ಕೂಡ ಅಷ್ಟೇ ಕಾತರದಿಂದ, ಪೇರೆಂಟ್ಸ್ ಕೂಡ ಟೆನ್ಷನಿಂದ ಕಾಯ್ತಾ ಇರ್ತಾರೆ. ಸೊ ಅಂಥ ದಿನನೇ ಇವತ್ತು ಕರ್ನಾಟಕದಲ್ಲಿ SSLC ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. 10:00 ಇವತ್ತು ಅನೌನ್ಸ್ ಆಗಿದೆ. ಹಾಗಾಗಿ ದಯವಿಟ್ಟು ಮಕ್ಕಳು ಕೂಡ, ಪೇರೆಂಟ್ಸ್ ಕೂಡ ಟೆನ್ಷನ್ ಮಾಡ್ಕೋಬೇಡಿ. ಸರ್ವರು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಯಾಕಂದರೆ 90 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ 10ನೇ ಕ್ಲಾಸಿನ ಎಕ್ಸಾಮ್ನ ಬರೆದಿರುವಂಥದ್ದು. ಅಷ್ಟು ಜನರ ರಿಸಲ್ಟು ಒಂದೇ ಸತಿ ಆನ್ಲೈನಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಅಂತಲೇ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟಿನ ಲಿಂಕ್ ಕೂಡ ಹಾಕಿದ್ದೀನಿ, ನಿಮಗೆ ಬೇಗ ಕ್ವಿಕ್ಕಾಗಿ ಸಿಕ್ಕಲಿ ಅಂತ ಹೇಳಿಬಿಟ್ಟು. ಸೊ ಇನ್ಫೋ ವಿತ್ ಸ್ವಾತಿ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನು ಕೂಡ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೂಡ ಹಾಕಿದ್ದೀನಿ, ದಯವಿಟ್ಟು ಹೋಗಿ ರಿಸಲ್ಟ್ನ ಅಲ್ಲಿ ಚೆಕ್ನ ಮಾಡ್ಕೋಬೋದು. ಹಾಗೆಯೇ ಇಫ್ ಇನ್ ಕೇಸ್ ಏನಾದರೂ ಮಕ್ಕಳು ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಆಗಿರ್ಬೋದು, 2 ಸಬ್ಜೆಕ್ಟಲ್ಲಿ ಆಗಿರ್ಬೋದು ಫೇಲ್ ಏನಾದರೂ ಆದರೆ ಅದ್ರ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ, ಡಿಪ್ರೆಷನ್ಗೆ ಒಳಗಾಗಬೇಡಿ. ನಿಮಗೆ 3 ಅವಕಾಶ ಕೂಡ ಕೊಡ್ತಾ ಇರುವಂಥದ್ದು. ಸೊ ನೀವು ಫೇಸ್ 1, ಫೇಸ್ 2, ಫೇಸ್ 3 ಎಕ್ಸಾಮ್ಸ್ನ ಕೂಡ ಮತ್ತೆ ಬರೀಬೋದಾಗಿದೆ. ಮಕ್ಕಳು ಅದಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ಒಂಥರ ಮಾನಸಿಕ ಒತ್ತಡಗಳನ್ನ ಹಾಕೊಳ್ಳೋದು ಬೇಡ. ನಿಮಗೆ 3 ಅವಕಾಶ ಕೂಡ ಸರ್ಕಾರ ಕೊಟ್ಟಿರುವಂಥದ್ದು. ಎಕ್ಸಾಮ್ಸ್ನ ಬರೀರಿ. ಹಾಗೆಯೇ ಮಾರ್ಕ್ಸಲ್ಲಿ ನನಗೇನಾದರೂ ಕಮ್ಮಿ ಬಂದಿದೆ, ನನಗೆ ಬರಬೇಕಾಗಿದ್ದ ಮಾರ್ಕ್ಸು ನನಗೆ ಬಂದಿಲ್ಲ ಅಂತ ಹೇಳಿ ನಿಮ್ಗೇನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕೋಕ್ಕೆ ಮಕ್ಕಳಿಗೆ ಅವಕಾಶನ ಕೊಟ್ಟಿರುವಂಥದ್ದು. ಸೊ ಯಾವುದೇ ರೀತಿಯಾಗಿರುವಂಥ ಟೆನ್ಷನ್ನ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ. ಆರಾಮಾಗಿ ಪೀಸಾಗಿ ಕುತ್ಕೊಂಡು ರಿಸಲ್ಟ್ನ ನೋಡಿ. ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಇರುತ್ತೆ. ಹಾಗೆಯೇ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಕೂಡ ಈಗಿಂದನೇ ನಿರ್ಧಾರ ಮಾಡೋದಕ್ಕೆ ಶುರು ಮಾಡಿ, ಏನು ಓದಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ. ಹಾಗೆಯೇ ಮಕ್ಕಳಿಗೆ ಏನು ಇಷ್ಟ ಅದನ್ನು ಕೇಳಿ ಪೋಷಕರು ದಯವಿಟ್ಟು ಅವರ ಆಸೆ ತಕ್ಕನಂಗೆ ಓದ್ಸೋಕ್ಕೆ ಬಿಡಿ. ನಮ್ಮ ಪೇರೆಂಟ್ಸಿನ ಒತ್ತಡಕ್ಕೆ ಮಕ್ಕಳು ಒಳಗಾಗಿ ನೀನು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ನೀನು ಅದೇ ಆಗಬೇಕು ಅಂತ ಹೇಳಿ ಆ ಒತ್ತಡನ ಕೊಡಬೇಡಿ. ಅವ್ರಿಗೆ ಯಾವ ಫೀಲ್ಡಲ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲೇ ಅವ್ರನ್ನ ಓದೋಕ್ಕೆ ಬಿಡಿ, ಬೆಳೆಯೋಕ್ಕೆ ಬಿಡಿ. ಪ್ರೆಷರೈಸ್ ಮಾಡಬೇಡಿ ಈಗಿನ ಕಾಲದ ಮಕ್ಕಳಿಗೆ. ಸೊ ಎಲ್ಲ ಮಕ್ಕಳಿಗೂ ವೆರಿ ಆಲ್ ದಿ ಬೆಸ್ಟ್. ಇವತ್ತು ರಿಸಲ್ಟ್ ಬಂದಿದೆ ನಿಮಗೆ. ನೀವು ಯಾವ ಕ್ಷೇತ್ರದವರು, ಹಾಗೆಯೇ ಯಾವ ಜಿಲ್ಲೆಯಿಂದ ನಿಮಗೆ ರಿಸಲ್ಟ್ ಬಂದಿದೆಯಾ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ಹಾಗೆಯೇ ನಾವು ಖುಷಿ ಪಡ್ತೀವಿ. ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸ್. ಫೇಲ್ ಆಗಿರೋರು ದಯವಿಟ್ಟು ಡಿಪ್ರೆಷನ್ಗೆ ಒಳಗಾಗಬೇಡಿ, ಕಾಯಿರಿ, ಮತ್ತೆ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಿ, ಮತ್ತೆ ಬರೀರಿ, ಪಾಸ್ ಆಗಿ. ಅದೆಲ್ಲ ದೊಡ್ಡ ವಿಚಾರನೇ ಅಲ್ಲ. ಇವಾಗ ಮತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೆ ಅವಕಾಶ ಕೂಡ ನಿಮಗೆ ಕೊಟ್ಟಿರುವಂಥದ್ದು. ಸೊ ಆರಾಮಾಗಿ ಕೂಲಾಗಿ ರಿಸಲ್ಟ್ನ ನೋಡಿ. ಹಾಗೆಯೇ ನೀವೇನಾದರೂ ಇನ್ನೂ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಕಪ್ ಪ್ಲಾನ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಆ ಸ್ಕೂಲಿಗೆ ಕರೆ ಮಾಡಿದ್ರೆ ಅವ್ರ ಹತ್ರ ಆಲ್ರೆಡಿ ರಿಸಲ್ಟ್ ಶೀಟ್ಸ್ಗಳು ಬಂದಿರುತ್ತೆ. ಸ್ಕೂಲಲ್ಲೂ ಕೂಡ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಂದಿರೋದನ್ನ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನೋಟಿಸ್ ಬೋರ್ಡ್ಗಳಲ್ಲಿ ಆಲ್ರೆಡಿ ಅಂಟಿಸಿರ್ತಾರೆ, ನೀವು ಅಲ್ಲೂ ಕೂಡ ಹೋಗಿ ಎಕ್ಸಾಮ್ ರಿಸಲ್ಟ್ಸ್ನ ನೋಡ್ಬೋದಾಗಿದೆ. ಆಲ್ ದಿ ಬೆಸ್ಟ್ ಮಕ್ಕಳ ಎಲ್ಲರಿಗೂ. ಸೊ ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆ, ಹಾಗೇನೆ ಈ ಬಾರಿ ಯಾವ ಜಿಲ್ಲೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಮೇಲೆತ್ತಿದ ಕೈ ಅಂತ ಹೇಳಿ ಬರುತ್ತೆ. ಹೆಣ್ಮಕ್ಳ ಗಂಡ್ಮಕ್ಳ ಅಂತ ಕೂಡ ನಾವೆಲ್ಲಾದರೂ ಕಾದು ನೋಡೋಣ. ಪ್ಲೀಸ್ ಫಸ್ಟು ರಿಸಲ್ಟ್ನ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ.